ಈಗ ಹೆಂಗಿದೆ ಸರ್ ನಮ್ಮ ರಾಜ್ಯದ ಪರಿಸ್ಥಿತಿ ಈಗ ಹೆಂಗಿದೆ? ಈಗ ನಿಮಗೆ ಜೂನ್ವರೆಗೂ ಒಂಥರ ಇತ್ತು. ಸ್ವಲ್ಪ ಜುಲೈಯಲ್ಲಿ ಸ್ವಲ್ಪ ಚೇಂಜಸ್ ಆಗಿರೋದನ್ನ ನೀವು ಕಾಣ್ತಾ ಇದ್ದೀರಿ. ಜೂನ್ವರೆಗೂ ನೋಡಿದಾಗ ನಮಗೆ ಈಗಾಗಲೇ ನಾವು ಹೇಳಿದ್ವಿ, ಭಾರತೀಯ ಹವಾಮಾನ ಇಲಾಖೆ ಏಪ್ರಿಲ್ 14ರಂದೇ ನಮಗೆ ಮುನ್ಸೂಚನೆ ಕೊಡ್ತು. ಏಕೆಂದರೆ ಮೊದಲು ಎಲ್ಲಿನೋ ಬಗ್ಗೆ ಎಲ್ಲ ವರ್ಲ್ಡ್ ವೈಡ್ ಎಲ್ಲ ಗೊತ್ತಿರೋದು ವಿಚಾರ ಅದು. ಎಲ್ಲಿನೋ ಇರ್ತದೆ, ಈ ವರ್ಷ ಮಳೆ ಕಡಿಮೆ ಆಗ್ತದೆ ಅನ್ನೋದು. ಭಾರತೀಯ ಹವಾಮಾನ ಇಲಾಖೆ ಮೊಟ್ಟ ಮೊದಲನೇದಾಗಿ ಮೊದಲೇ ಹಂತದ ಮುನ್ಸೂಚನೆಯನ್ನು ಏಪ್ರಿಲ್ 14ಕ್ಕೆ ಕೊಡ್ತು. ಅದರಲ್ಲಿ ಏನಾಯಿತು, ಒಟ್ಟಾರೆ ದೇಶಕ್ಕೆ 92% ಮಾತ್ರ ವಾಡಿಕೆಯ 92% ಮಳೆ ಆಗ್ತದೆ ಅಂತ ಕೊಟ್ಟರು. ಯಾವತ್ತೂ ಅಷ್ಟೇ 94ರಿಂದ 104% ಅಂತ ರೈನ್ಫಾಲ್ ಏನಿರ್ತದೆ ಅದಕ್ಕೆ ವಾಡಿಕೆ ಅಂತ ಕರೀತಾರೆ. ವಾಡಿಕೆ ಅದಕ್ಕಿಂತ ಕಡಿಮೆ 92% ಅಂದರೆ ಅದಕ್ಕಿಂತ ಕಡಿಮೆ ಇರೋದ್ರಿಂದ ವಾಡಿಕೆಗಿಂತ ಕಡಿಮೆ ಅಥವಾ ಕೊರತೆ ಆಗುವ ಸಾಧ್ಯತೆಗಳು ಜಾಸ್ತಿ ಇದೆ ಅಂತ ಆಗಲೇ ಹೇಳಿತ್ತು ಏಪ್ರಿಲ್ ತಿಂಗಳಲ್ಲಿ. ಅದರ ನಂತರ ಜೂನ್ ತಿಂಗಳಲ್ಲಿ 2ನೇ ಹಂತದ ಫೋರ್ಕ್ಯಾಸ್ಟ್ ಬಂದಾಗೂ ಅದು ಇನ್ನೂ ಕಡಿಮೆ ಆಗುವ ಸಾಧ್ಯತೆಗಳು ಜಾಸ್ತಿ ಇದೆ. ಆವಾಗ 92% ಕೊಟ್ಟಿತ್ತು, 90%ಗೆ ಬಂತು ಅದು. ಹಾಗೆ ಆವಾಗ ಒಟ್ಟಾರೆ ರಾಜ್ಯದ ಒಟ್ಟು ದೇಶದ ಒಂದು ಮುನ್ಸೂಚನೆಯನ್ನು ನಮ್ಮ ರಾಜ್ಯದ ಮುನ್ಸೂಚನೆ ನೋಡಿದಾಗ ಬಹಳಷ್ಟು ಭಾಗ, ನಮ್ಮ ರಾಜ್ಯದ ಬಹಳಷ್ಟು ಭಾಗ ಮಳೆ ಕೊರತೆ ಆಗುವ ಸಾಧ್ಯತೆ ಕಡೆನೇ ಜಾಸ್ತಿ ತೋರಿಸ್ತದೆ. ಅದಕ್ಕೆ ಪ್ರಾಬಬಿಲಿಟಿ ಅಂತ ಕರಿತೀವಿ. 60%ಗಿಂತ ಜಾಸ್ತಿ ಸಂಭಾವನೀಯತೆ ನಮ್ಮ ರಾಜ್ಯದಲ್ಲಿ ಕೊರತೆ ಆಗುವ ಸಾಧ್ಯತೆಗಳು ಇದೆ ಅಂತ ಅವ್ರಿಗೆ ಮುನ್ಸೂಚನೆ ಕೊಟ್ಟಿದ್ದು, ನಾನು ಮಾಡಿದ್ದಲ್ಲ ಅದು. ಅದಾಗಿತ್ತು. ಅದರಿಂದ ಈ ವರ್ಷ ಅಫ್ಕೋರ್ಸ್ ಜೂನ್ ತಿಂಗಳಲ್ಲಿ ನೀವು ತೊಗೊಂಡಾಗ ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ 60%ಗಿಂತ ಜಾಸ್ತಿ ಮಳೆ ಕೊರತೆ ಇರೋದನ್ನ ಕಂಡ್ವಿ. ಅದೇ ಥರ ಎಲ್ಲಿ ಮಳೆ ಕಡಿಮೆ ಆಗ್ತದೆ ಉತ್ತರ ಒಳನಾಡಿನಲ್ಲಿ, ಅಲ್ಲಿ ಬಿಗಿನಿಂಗಲ್ಲಿ ಚೆನ್ನಾಗಿ ಮಳೆ ಬಂದುಬಿಡ್ತು, ಬಿತ್ತನೆ ಕಾರ್ಯಗಳು ಆಗೋಯ್ತು. ದಕ್ಷಿಣ ಒಳನಾಡಿನಲ್ಲಿ ಅವಾಗಿಂದನೂ ಒಂದು ಸಾಧಾರಣವಾಗಿ ಹಂಗೆ ಓಡ್ತಾ ಇತ್ತು. ಒಟ್ಟಾರೆ ನಮ್ಮ ರಾಜ್ಯದ ಪರಿಸ್ಥಿತಿ ನೋಡಿದಾಗ ಬರದ ಕಡೆ ನಾವಾಗಲೇ ವಾಲ್ತಾ ಇದ್ದೀವಿ ಅನ್ನೋದು ಗೊತ್ತಾಗ್ತಾ ಇತ್ತು. 41% ಮಳೆ ಇದಾಗಿದೆ ಸರ್. ಇದು ನಮಗೆ ಜೂನ್ ತಿಂಗಳ ಅಂತ್ಯಕ್ಕೆ ನೋಡಿದಾಗ ನಮಗೆ ಸುಮಾರು 41ರಿಂದ 42% ರೈನ್ಫಾಲ್ ಡಿಫಿಷಿಟ್ ಇತ್ತು. ಈಗ ಬದಲಾದ ಸನ್ನಿವೇಶದಲ್ಲಿ ಮೊನ್ನೆ ಕಳೆದ ಒಂದು ವಾರದಲ್ಲಿ ಏನು 7 ದಿವಸದಲ್ಲಿ ಮಳೆ ಆಗ್ತಾ ಇದೆ. ಅದು ಅಫ್ಕೋರ್ಸ್ ನಮಗೆ ಇದು ಬಂಗಾಳ ಕೊಲ್ಲಿಯಲ್ಲಿ ಕಾಣಿಸ್ಕೊಂಡಂಥ ಒಂದು ತೀವ್ರತರದ ಒಂದು ಲೋ ಪ್ರೆಷರ್ ಏನು ಕಾಣಿಸ್ಕೊಂತು, ಅದು ಇಲ್ಲಿರ್ತಕ್ಕಂಥ ಮೋಡಗಳನ್ನು ಫುಲ್ ಮಾಡಿದಾಗ ಇಲ್ಲಿರೋ ಏನು ಮೋಡಗಳಿತ್ತು ಅಲ್ಲಿ ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ಚೆನ್ನಾಗಿ ಸುರಿತು ಮಳೆ. ಅದರಿಂದ ನಮಗೆ ಈಗ ಮೊದಲು 42% ಇರೋದು ಈಗ 32%ಗೆ, ಅಂದರೆ 10% ಕೊರತೆಯಲ್ಲಿ ಕಡಿಮೆ ಆಗಿದೆ. ಕೊರತೆಯಲ್ಲಿ ಕಡಿಮೆ ಆಗಿರ್ಬೋದು ಒಟ್ಟಾರೆ, ಆದರೆ ಹಂಚಿಕೆಯಲ್ಲಿ ವೇರಿಯೇಷನ್ ಆಗಿಲ್ಲ. ನಿಮಗೆ ಮಲೆನಾಡು ಭಾಗದಲ್ಲಿ ಚೆನ್ನಾಗಿ ಆಗಿರ್ಬೋದು ಮಳೆ ಇವಾಗ, ಆದರೆ ದಕ್ಷಿಣ ಒಳನಾಡು ಮತ್ತು ಉತ್ತರ ಒಳನಾಡಲ್ಲಿ ನೋಡಿದಾಗ ದಕ್ಷಿಣ ಒಳನಾಡಲ್ಲಿ ಇವತ್ತಿನವರೆಗೂ 62% ಕೊರತೆ ಇರೋದನ್ನ ಕಾಣ್ತೀವಿ ಈ ಇದರಲ್ಲಿ ಈಗಲೂ ಜುಲೈ ತಿಂಗಳಲ್ಲಿ. ಒಟ್ಟಾರೆ ನೋಡಿದಾಗ ನಮಗೆ 32% ಮಳೆ ಕೊರತೆ ಇದೆ. ಡಿಸ್ಟ್ರಿಬ್ಯೂಷನ್ ಸರಿಯಾಗಿಲ್ಲ, ಹಂಚಿಕೆ ಸರಿಯಾಗಿಲ್ಲ, ಯಾವಾಗ ಬೀಳಬೇಕು ಅವಾಗ. ಇವಾಗ ಉತ್ತರ ಒಳನಾಡಲ್ಲಿ ಸಾಕಷ್ಟು ಬೆಳೆ, ಈ ಎಸ್ಪೆಷಲಿ ಪಲ್ಸಸ್ ಅಂತ ನಾವು ಏನು ಕರಿತೀವಿ, ಗ್ರೀನ್ ಗ್ರಾಮ್ ಇವೆಲ್ಲ ಬಿತ್ತನೆ ಆಗೋಯ್ತು ಬಿಗಿನಿಂಗಲ್ಲಿ. ಬಟ್ ಅದಾದ ನಂತರ ಸತತ 3 ವಾರಗಳ ಕಾಲ ಒಣ ಹವೆ ಬಂದ್ಬಿಡ್ತು. ಅದರಿಂದ ಕ್ರಾಪ್ ಸಸ್ಟೈನ್ ಆಗಲಿಲ್ಲ. ಇರೋದೂ ಸ್ವಲ್ಪ ಅಲ್ಲಲ್ಲಿ ಗ್ರೀನಾಗಿ ಕಾಣ್ತಿದ್ರು ನಿಮಗೆ ಅದ್ರ ಪ್ರೊಡಕ್ಷನ್ ಮೇಲೆ ಇಂಪ್ಯಾಕ್ಟ್ ಆಗೋದು ಡೆಫಿನೆಟಾಗಿ ಇಂಪ್ಯಾಕ್ಟ್ ಆಗ್ತದೆ.